ಕೊಳಕು ಬೆಳಕು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅನುಮಾನ ಇತ್ತು. ಅಂದ್ರೆ ಪ್ರತಿಭೆಗಳು ಆ ಮಟ್ಟಿಗೆ ಕೊಳಗೆರೆ ನಿವಾಸಿಗಳಲ್ಲಿ ಸಿಗ್ತಾರಾ ಅಂತ. ಆದ್ರೆ ಬರ್ತಾ ಇದ್ದಂತಹ ಆ ಪ್ರತಿಭೆಗಳನ್ನ ನೋಡಿ ನಾವೇ ದಂಗಾಗಿ ಹೋಗಿದ್ವಿ. ಪ್ರತಿ ವಾರವೂ ಒಂದು ಆಶ್ಚರ್ಯ, ಪ್ರತಿ ವಾರವೂ ಒಂದೊಂದು ಹೊಸ ಹೊಸ ಪ್ರತಿಭೆಗಳು ನಮ್ಮ ಕಣ್ಮುಂದೆ ಬರ್ತಾ ಇದ್ವು, ಈಗಲೂ ಕೂಡ ಬರ್ತಾ ಇವೆ. ಸೊ ರಕ್ಷಾ ಈಗ ನಮ್ಮ ಮುಂದೆ ಬಂದು ತನ್ನ ಟ್ಯಾಲೆಂಟ್ ತೋರಿಸೋದಕ್ಕೆ ಬರ್ತಾ ಇದ್ದಾಳೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಆಕೆನ ವೆಲ್ಕಮ್ ಮಾಡಿ. ರಕ್ಷಾ, ಏನು ಮಾಡ್ಕೊಂಡಿದ್ದೀರಾ? 5th ಸ್ಟ್ಯಾಂಡರ್ಡ್ ಓದುತ್ತೇನೆ. ಎಲ್ಲಿರೋದು ನೀವು? ಗೆದ್ನಳ್ಳಿ. ನಿಮ್ಮ ತಂದೆ? ಟೈಲರ್. ನಿಮ್ಮ ತಾಯಿ? ಟೈಲರ್. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು. ಇಷ್ಟೊಂದು ಚೆನ್ನಾಗಿ ನಗ್ತಿದೆಯಲ್ಲ, ಹಾಂ? ಇನ್ನೊಂದು ಸ್ವಲ್ಪ ನಗ್ನಗ್ತಾ ಏನಾದ್ರು ಚಂದ್ರನ್ ಕರೆದಿದ್ರೆ ಖಂಡಿತ ಬಂದ್ಬಿಟ್ಟಿರೋ ಅವನು ಅಲ್ವಾ? ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಗ್ತಿದ್ಯಾ. ಓಕೆ, ನಿನ್ನ ಡ್ಯಾನ್ಸ್ ಹೇಗಿತ್ತು ಕೇಳೋಣ. ಬಿಂಬಿಕಾ? ರಕ್ಷಾ, ನೀನು ಮಾಡಬೇಕಾದ್ರೆ ಆದಷ್ಟು ಕೆಳಗಡೆನೇ ನೋಡ್ತಾ ಇದ್ದೆ, ಯಾಕೆ? ಹಾಂ, ಚೆನ್ನಾಗಿ ಮಾಡಿದೆ, ಬಟ್ ಇನ್ನೂ ಆ ಸಾಂಗ್ಗೆ ಸ್ಟೆಪ್ಸು ಇನ್ನೂ ಹಾಕ್ಬೋದಾಗಿತ್ತು. ಕೊರಿಯೋಗ್ರಾಫ್ ಯಾರು ಮಾಡಿದ್ದು? ಮಮ್ಮಿ ಮಾಡಿದ್ದಾ? ಮಮ್ಮಿ ಡ್ಯಾನ್ಸರಾ? ಓಕೆ ಮೇ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಮದನ್ ಸರ್? ರಕ್ಷಾ, ನೀನು ತುಂಬ ಒಳ್ಳೆ ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಬಟ್ ಚಂದಮಾಮನ್ನ ಕರೆಯೋದ್ರಲ್ಲಿ ನೀನು ಸ್ವಲ್ಪ ತಡ ಮಾಡಿದೆ ಅಷ್ಟೇ ಅಲ್ವಾ? ಇನ್ನೂ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡು. ತುಂಬ ನಿನಗೆ ವಯಸ್ಸಿದೆ, ಅಷ್ಟೇ ಶ್ರದ್ಧೆಯಿಂದ ಡ್ಯಾನ್ಸ್ ಮಾಡು, ನೀನು ಒಳ್ಳೆ ಡ್ಯಾನ್ಸರ್ ಆಗ್ಬೋದು. ನಗ್ನಗ್ತಾ ಆ ಹಾಡಿಗೆ ಏನು ಬೇಕು, ಯಾವ ರೀತಿಯಾದಂಥ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಯಾವ ರೀತಿಯಾದ ಸ್ಟೆಪ್ಸು ನಾನು ಹಾಕಿದ್ರೆ ಚೆನ್ನಾಗಿರುತ್ತೆ, ಅಥವಾ ಯಾವುದಾದ್ರು ಒಂದು ಸ್ಕೂಲಿಗೆ ಜಾಯ್ನ್ ಆಗಿ ಅಭ್ಯಾಸ ಮಾಡು. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. Don't you know, I'm very sexy. Don't you know,
ಕಲಿಸುವ ಕಲಿಯುವ ಅವಕಾಶವೇ ಬೆಳಕು ಬೆಳಕು ಕೊಳಗೇರಿ ಪ್ರತಿಭೆಯ ಬೆಳಕಿಗೆ ತರುವಂತ ಕಲಗೇರಿ ಬೆಳಕು ಬೆಳಕು ಕನ್ನಡ ಗುಡಿಯ ಸಂಸ್ಕೃತಿ ದೀಪ ಹಚ್ಚೋಣ